ಗವರ್ನರ್ ವರ್ಸಸ್ ಗವರ್ನಮೆಂಟ್. ಕೇರಳ ಆಯಿತು, ತಮಿಳುನಾಡು ಆಯಿತು, ಇದೀಗ ಕರ್ನಾಟಕದಲ್ಲಿಯೂ ಕೂಡ ಪೊಲಿಟಿಕಲ್ ದಂಗಲ್. ಗವರ್ನರ್ ವರ್ಸಸ್ ಗವರ್ನಮೆಂಟ್. ಕೇರಳ ಆಯಿತು, ತಮಿಳುನಾಡು ಆಯಿತು, ಈಗ ಕರ್ನಾಟಕದಲ್ಲೂ ಕೂಡ ಪೊಲಿಟಿಕಲ್ ದಂಗಲ್. ನಾಳೆ ಅಧಿವೇಶನಕ್ಕೂ ಮುನ್ನವೇ ಸರ್ಕಾರಕ್ಕೆ ಶಾಕ್ ಕಾದಿದೆ. ಭಾಷಣ ನಾನು ಓದಲ್ಲ ಎಂದಿದ್ದ ಗವರ್ನರ್ ಗೆಹ್ಲೋಟ್. ತಮಿಳುನಾಡು ಸೆಷನ್ನಲ್ಲಿ ಭಾಷಣ ಓದದೆ ತೆರಳಿದ್ದ ಗವರ್ನರ್ ರವಿ. ಕೇರಳದ ಸೆಷನ್ನಲ್ಲಿ ಕೇಂದ್ರದ ವಿರುದ್ಧ ಟೀಕೆ ಅಂಶ ಓದದ ಗವರ್ನರ್. ಗವರ್ನರ್ ವರ್ಸಸ್ ಗವರ್ಮೆಂಟ್ ಅನ್ನುವಂಥದ್ದು ಇದೀಗ. ಕೇರಳ ಆಯಿತು, ತಮಿಳುನಾಡು ಆಯಿತು, ಈಗ ಕರ್ನಾಟಕದಲ್ಲೂ ಕೂಡ ಪೊಲಿಟಿಕಲ್ ದಂಗಲ್. ನಾಳೆ ಅಧಿವೇಶನಕ್ಕೂ ಮುನ್ನವೇ ಸರ್ಕಾರಕ್ಕೆ ಶಾಕ್ ನೀಡ್ತಾರಾ ಗವರ್ನರ್? ಭಾಷಣ ನಾನು ಓದಲ್ಲ ಎಂದಿದ್ದ ಗವರ್ನರ್ ಗೆಹ್ಲೋಟ್. ಹಾಗಾದ್ರೆ ನಾಳೆ ಭಾಷಣವನ್ನ ಓದಲ್ವಾ? ತಮಿಳುನಾಡು ಸೆಷನ್ನಲ್ಲಿ ಭಾಷಣ ಓದದೆ ತೆರಳಿದ್ದ ಗವರ್ನರ್ ರವಿ. ಕೇರಳದ ಸೆಷನ್ನಲ್ಲಿ ಕೇಂದ್ರದ ವಿರುದ್ಧ ಟೀಕೆ ಅಂಶ ಓದದ ಗವರ್ನರ್. ಇದೀಗ ಗವರ್ನರ್ ವರ್ಸಸ್ ಗವರ್ಮೆಂಟ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಕೇರಳದಲ್ಲೂ ಆಯ್ತು, ತಮಿಳುನಾಡಲ್ಲೂ ಆಯ್ತು, ಇದೀಗ ಅದೇ ಚಾಳಿ ಕರ್ನಾಟಕಕ್ಕೂ ಬಂದಿದೆ ಅನ್ನುವಂಥದ್ದು. ಗವರ್ನರ್ ತಗಾದೆ ಏನು ಹಾಗಾದ್ರೆ ಅನ್ನುವಂಥದ್ದು. 5-6 ಬಾರಿ ಕೇಂದ್ರದ ಮೇಲೆ ಅಸಮಾಧಾನ ಇರುವಂಥದ್ದು. ಅದರಲ್ಲಿ ಇನ್ನು ಅದರ ಜೊತೆಗೆ ಜಿ ರಾಮ್ಜಿ ಕಾಯ್ದೆ ಜಾರಿಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇನ್ನು ಅದರ ಜೊತೆಗೆ ಕೇಂದ್ರದ ವಿರುದ್ಧ ಟೀಕೆ. ಗವರ್ನರ್ ಈ ಒಂದು ವಿಚಾರಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಸಿದ್ಧಪಡಿಸಿದ ಭಾಷಣ ಓದಲು ನಕಾರವನ್ನ ತೋರಿದ್ರು. ಗವರ್ನರ್ ಭಾಷಣದಲ್ಲಿ ಕೇಂದ್ರದ ವಿರುದ್ಧ ಟೀಕೆಗಳು ಹೆಚ್ಚಾಗಿದ್ವು. ದಕ್ಷಿಣದ ರಾಜ್ಯಗಳ ಮೇಲೆ ತಾರತಮ್ಯದ ಉಲ್ಲೇಖ ಸಹಿತ ಅಲ್ಲಿ ಇತ್ತು. ಹೀಗಾಗಿ 5-6 ಬಾರಿ ಕೇಂದ್ರದ ಮೇಲೆ ಅಸಮಾಧಾನ ಇರುವುದರಿಂದ ಭಾಷಣವನ್ನ ಓದದೆ ಅರ್ಧಕ್ಕೆ ಬಿಟ್ಟು ತೆರಳುತ್ತಾರೆ. ಜಿ ರಾಮ್ಜಿ ಕಾಯ್ದೆ ಜಾರಿಗೆ ತೀವ್ರ ವಿರೋಧವನ್ನ ಸಹಿತ ವ್ಯಕ್ತಪಡಿಸಿದ್ರು. ಹಾಗಾದ್ರೆ ನಾಳೆ ಅಧಿವೇಶನಕ್ಕೂ ಮುನ್ನವೇ ಸರ್ಕಾರಕ್ಕೆ ಶಾಕ್ ಕಾಣಿಸುತ್ತಾ? ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಭಾಷಣವನ್ನೇ ಓದೋದಿಲ್ಲ ಅಂತ ಗವರ್ನರ್ ಗೆಹ್ಲೋಟ್ ಈಗ ಹೇಳ್ತಾ ಇದ್ದಾರೆ. ತಮಿಳುನಾಡು ಸೆಷನ್ನಲ್ಲಿ ಭಾಷಣ ಓದದೆ ತೆರಳಿದ್ದ ಗವರ್ನರ್ ರವಿ. ಅದಾದ ಬಳಿಕ ಕೇರಳದ ಸೆಷನ್ನಲ್ಲಿ ಕೇಂದ್ರದ ವಿರುದ್ಧ ಟೀಕೆ ಅಂಶ ಓದದ ಗವರ್ನರ್. ಇವೆಲ್ಲವನ್ನು ಕೂಡ ಗಮನಿಸಿದಾಗ ಈಗ ಅದೇ ವಿಚಾರ ಕರ್ನಾಟಕದಲ್ಲೂ ಅದೇ ಆಗಿದೆ ಅನ್ನುವಂಥದ್ದು. ಈಗ ಕರ್ನಾಟಕದಲ್ಲಿಯೂ ಪೊಲಿಟಿಕಲ್ ದಂಗಲ್ ಎದ್ದಿದೆ ಅನ್ನುವಂಥದ್ದು. ವಿಷಯ ತಿಳಿತಾ ಇದ್ದಂತೆ ಕೈ ನಾಯಕರು ದೌಡಾಯಿಸಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಎಚ್.ಕೆ. ಪಾಟೀಲ್ ನಿಯೋಗ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿತು. ಗವರ್ನರ್ ಮನವೊಲಿಸಿದ್ರ ಹಾಗಾದ್ರೆ ಕಾಂಗ್ರೆಸ್ ನಾಯಕರು? ನಾಳೆ ಜಂಟಿ ಸದನವನ್ನ ರಾಜ್ಯಪಾಲರು ಕರೆದಿದ್ದಾರೆ. ರಾಜ್ಯಪಾಲರು ಭಾಷಣ ಮಾಡ್ತಾರೆ ಎಂದ ಎಚ್.ಕೆ. ಪಾಟೀಲ್. 11 ಪ್ಯಾರಾ ಬಿಡಲು ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ಸಿಎಂ ಬಳಿ ಮಾತಾಡಿ ನಿರ್ಧಾರವನ್ನ ತಿಳಿಸುತ್ತೇವೆ. ಗವರ್ನರ್ ಬರಲ್ಲ ಎಂದು ನಮಗೆ ಈವರೆಗೂ ಕೂಡ ಹೇಳಿಲ್ಲ. ನಾನು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಿಷಯ ತಿಳಿತಾ ಇದ್ದಂತೆ ಕೈ ನಾಯಕರು ದೌಡಾಯಿಸಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ಚರ್ಚೆಗೆ ಮುಂದಾದ್ರು. ಎಚ್.ಕೆ. ಪಾಟೀಲ್ ನಿಯೋಗ ಭೇಟಿ ಮಾಡಿ ಚರ್ಚೆಯನ್ನ ಮಾಡ್ತು. ಗವರ್ನರ್ ಮನವೊಲಿಸಿದ್ರ ಹಾಗಾದ್ರೆ ಕಾಂಗ್ರೆಸ್ ನಾಯಕರು? ನಾಳೆ ಜಂಟಿ ಸದನವನ್ನ ರಾಜ್ಯಪಾಲರು ಕರೆದಿದ್ದಾರೆ. ರಾಜ್ಯಪಾಲರು ಭಾಷಣ ಮಾಡ್ತಾರೆ ಎಂದ ಎಚ್.ಕೆ. ಪಾಟೀಲ್. 11 ಪ್ಯಾರಾ ಬಿಡಲು ಅವರು ಸಲಹೆಯನ್ನ ಕೊಟ್ಟಿದ್ದಾರೆ ಅಂತ ಇದೀಗ ಎಚ್.ಕೆ. ಪಾಟೀಲ್ ನಿಯೋಗ ಹೇಳ್ತಾ ಇರುವಂತದ್ದು. ಈ ವಿಷಯ ತಿಳಿತಾ ಇದ್ದಂತೆ ಗವರ್ನರ್ನ ಭೇಟಿ ಮಾಡೋದಕ್ಕೆ ಕೈ ನಾಯಕರು ದೌಡಾಯಿಸಿದ್ರು, ಹೋಗಿ ಚರ್ಚೆಯನ್ನ ಮಾಡಿದ್ದಾರೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಕೆ. ಪಾಟೀಲ್ ಅವರು ಹೇಳ್ತಾರೆ, ಇಲ್ಲ ನಾಳೆ ಗವರ್ನರ್ ಭಾಷಣವನ್ನ ಮಾಡ್ತಾರೆ ಅಂತ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 11 ಪ್ಯಾರಾ ಬಿಡಲು ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ನಾಳೆ ಅವರು ಭಾಷಣಕ್ಕೆ ಬರ್ತಾರೆ ಅನ್ನುವಂತಹ ಮಾತನ್ನ ಎಚ್.ಕೆ. ಪಾಟೀಲ್ ಅವರು ಹೇಳ್ತಾರೆ. ಅಂದ್ರೆ ಈ ಒಂದು ಗವರ್ನರ್ ಏನು ಭಾಷಣವನ್ನ ಮಾಡ್ತಾ ಇದ್ರು, ಆ ಒಂದು ಓದ್ತಾ ಇದ್ದಂತ ಒಂದು ಇದರಲ್ಲಿ ಉಲ್ಲೇಖ ಏನೇನಾಗಿತ್ತು ಅಂತ ಅಂದ್ರೆ ಹಿಂದೇನು ಜಿ ರಾಮ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧವನ್ನ ವ್ಯಕ್ತಪಡಿಸಿ ಅದರಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಇನ್ನು ಹಲವಾರು ವಿಚಾರ ಕೇಂದ್ರ ಸರ್ಕಾರದ ಬಗ್ಗೆ ಟೀಕೆಯನ್ನ ಮಾಡಿ ಅದರಲ್ಲಿ ಉಲ್ಲೇಖವನ್ನ ಮಾಡಲಾಗಿತ್ತು. ಹೀಗಾಗಿ ಇದನ್ನ ನೋಡಿದಂತ ಗವರ್ನರ್ ಬೇಸರವನ್ನ ವ್ಯಕ್ತಪಡಿಸಿ ಭಾಷಣವನ್ನ ಅಲ್ಲಿ ಓದಲ್ಲ ನಾಳೆಗೆ ಅನ್ನುವಂತ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ದಂತೆ ಇದೀಗ ಗವರ್ನರ್ ಹತ್ರ ಕಾಂಗ್ರೆಸ್ ನಾಯಕರು ದೌಡಾಯಿಸಿ ಚರ್ಚೆಯನ್ನ ಮಾಡಿ ಮನವೊಲಿಸಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ತಿಳಿದು ಬರ್ತಾ ಇದೆ.
ತೊಂದರೆ ಆಗಿದೆ. ನಾಳೆ ಜಂಟಿ ಸದನವನ್ನು ರಾಜ್ಯಪಾಲರು ಕರೆದಿದ್ದಾರೆ. ಜಂಟಿ ಸದನವನ್ನು ಉದ್ದೇಶಿಸಿ ಸನ್ಮಾನ್ಯ ಘನವೆತ್ತ ರಾಜ್ಯಪಾಲರು ತಮ್ಮ ಭಾಷಣವನ್ನು ಅಸೆಂಬ್ಲಿ ಹಾಗೂ ಕೌನ್ಸಿಲ್ ಸದಸ್ಯರುಗಳಿಗೆ ಮಾಡಲಿದ್ದಾರೆ. ನಮ್ಮ ಸಂವಿಧಾನದ ಪ್ರಕಾರ 176(1) ಪ್ರಕಾರ ಹಾಗೂ ಇತರ ಹಲವಾರು ಆರ್ಟಿಕಲ್ಸ್ಗಳು 163 ಆರ್ಟಿಕಲ್ 163 ಇತ್ಯಾದಿ ಪ್ರಕಾರ ಕ್ಯಾಬಿನೆಟ್ ಸರ್ಕಾರ ಸಚಿವ ಸಂಪುಟ ರಾಜ್ಯಪಾಲರ ಭಾಷಣವನ್ನು ಸಿದ್ಧ ಮಾಡಬೇಕು. ಆ ರಾಜ್ಯಪಾಲರ ಭಾಷಣ ನಾವೇನು ಸರ್ಕಾರದವರು ಸಿದ್ಧ ಮಾಡಿರ್ತೇವೆ ಅದನ್ನ ಅವರು ಓದಬೇಕು. He shall address as per the Article 176(1) and 163 the speech that is prepared by the cabinet. ಇದು ಒಂದು ಪದ್ಧತಿ. ಇದು ಸಂವಿಧಾನದಲ್ಲಿ ನೀಡಿರ್ತಕ್ಕಂಥ ನಿರ್ದೇಶನ. ಸಂವಿಧಾನ ಎಲ್ಲರಿಗೂ ಮೇಲೆ, ರಾಷ್ಟ್ರಪತಿಗಳಿಗೂ ಅದೇ ಸಂವಿಧಾನ, ರಾಜ್ಯಪಾಲರಿಗೂ ಅದೇ ಸಂವಿಧಾನ, ರಾಜ್ಯ ಸರ್ಕಾರಕ್ಕೂ ಅದೇ ಸಂವಿಧಾನ. ಆ ನಮ್ಮ ಸಂವಿಧಾನದ ಅನ್ವಯ ನಾವು ಇತ್ತೀಚೆಗೆ ರಾಜ್ಯಕ್ಕೆ ಆಗಿರ್ತಕ್ಕಂಥ ಏನು ದೊಡ್ಡ ಧಕ್ಕೆಗಳಿವೆ, ಈಗ ಆರ್ಥಿಕ ಕ್ಷೇತ್ರದಲ್ಲಿ ನಮಗೆ ಡೆವಲ್ಯೂಷನ್ ಆಫ್ ಫಂಡ್ಸ್, ಡೆವಲ್ಯೂಷನ್ ಆಫ್ ಗ್ರಾಂಟ್ಸ್ ಈ ವಿಚಾರದಲ್ಲಿ ಭಾರಿ ಹಿನ್ನಡೆ ಆಗಿದೆ, ಭಾರಿ ತೊಂದರೆ ಆಗಿದೆ. GST ಇಂದ ಆಗಿರ್ತಕ್ಕಂಥ ತೊಂದರೆಗಳು, ಭದ್ರಾ ಯೋಜನೆಗೆ 5,000 ಚಿಲ್ಲರೆ ಕೋಟಿ ಕೊಡ್ತೇನೆ ಅಂದ್ರು ಬರಲಿಲ್ಲ. ಎಲ್ಲಿವರೆಗೆ ಪರಿಸ್ಥಿತಿ ಬಂದಿದೆ ಅಂದ್ರೆ ನಾವು ಬರಗಾಲದ ಪರಿಹಾರಕ್ಕೂ ಸಹಿತ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಆ ಹಣ ಪಡೆದುಕೊಳ್ಬೇಕು ಅಂತ ಸ್ಥಿತಿ ಬಂದಿದೆ. ನಾಳೆ ರಾಜ್ಯಪಾಲರಿಗೆ ಭಾಷಣವನ್ನ ತಲುಪಿಸಿದ್ದೇನೆ. ಪೊನ್ನಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಲವು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರಿಪಡಿಸಲು ನಾವು ಕೂಡ ಸಿದ್ಧ. ಆದರೆ ಸರ್ಕಾರದ ಆಶಯಗಳನ್ನ ಕೈ ಬಿಡಿ ಅಂದ್ರೆ ಸರಿಯಲ್ಲ. ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಿಎಂ ಜೊತೆ ಚರ್ಚೆ ಮಾಡ್ತೀವಿ. ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಷಯ ತಿಳಿತಾ ಇದ್ದಂತೆ ರಾಜ್ಯಪಾಲರಿಗೆ ಭಾಷಣವನ್ನ ತಲುಪಿಸಿದ್ದೇವೆ ಅಂತ ಪೊನ್ನಣ್ಣ ಹೇಳ್ತಾ ಇದ್ದಾರೆ. ಹಲವು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ನು ಸರಿಪಡಿಸಲು ನಾವು ಸಿದ್ಧ ಇದ್ದೇವೆ. ಆದರೆ ಸರ್ಕಾರದ ಆಶಯಗಳನ್ನ ಕೈ ಬಿಡಿ ಅಂತ ಹೇಳೋದು ಸರಿಯಲ್ಲ. ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಿಎಂ ಜೊತೆ ಈ ಕುರಿತು ಚರ್ಚೆಯನ್ನ ಮಾಡ್ತೀವಿ ಅಂತ ಸಿಎಂ ಕಾನೂನು ಸಲಹೆಗಾರರಾದಂತಹ ಪೊನ್ನಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಲವು ವಿಚಾರಗಳಲ್ಲಿ ನಮ್ಮದೇ ಆದಂತಹ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಆ ಆಕ್ಷೇಪಣೆಗಳಂತೆ ನಾವು ನಿರ್ಧಾರವನ್ನ ತಗೋಬೇಕು ಅಂತ ಹೇಳಿ ಆ ನಿರ್ಧಾರ ಏನಿದೆ ಆ ನಿರ್ಧಾರವನ್ನ ರಾಜ್ಯಪಾಲರಿಗೆ ಮಾನ್ಯ ಕಾನೂನು ಸಚಿವರ ಮೂಲಕ ಅವರ ನೇತೃತ್ವದಲ್ಲಿ ನಾನು ಮತ್ತು ಅಡ್ವೊಕೇಟ್ ಸೇರಿ ಅವರಿಗೆ ತಿಳಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಕೆಲವು ವಿಚಾರಗಳನ್ನ ಬದಲಾಯಿಸಬೇಕಾದ್ರೆ, ಕೆಲವು ಭಾಷೆ ಬಳಕೆ ಇರ್ಬೋದು, ಕೆಲವು ನಾವು ವ್ಯಕ್ತಪಡಿಸಿರುವಂತ ಭಾವನೆಗಳನ್ನ ಬೇಕಾದ್ರೆ ತಿದ್ದಬೇಕಾದ್ರೆ ನಾವು ತಿದ್ದಕ್ಕೆ ತಯಾರಾಗಿದ್ವಿ, ಅದನ್ನ ಸರಿಪಡಿಸಕ್ಕೆ ತಯಾರಾಗಿದ್ವಿ. ಆದ್ರೆ ಸರ್ಕಾರದ ಆಶಯಗಳು ನಿಲುವುಗಳನ್ನೇ ಕೈ ಬಿಡಿ ಅಂತ ಹೇಳಿದ್ರೆ ಅದು ಸರಿಯಲ್ಲ. ಈ ನಿರ್ಧಾರಗಳು ನಿಲುವುಗಳು ಏನಿದೆ ಅದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿಯೇ ತಗೋಬೇಕು. ಅದರಿಂದ ಮುಖ್ಯಮಂತ್ರಿಗಳನ್ನ ಈಗ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಇದೀಗ ಏನು ಗವರ್ನರ್ ವರ್ಸಸ್ ಗವರ್ಮೆಂಟ್ ಅನ್ನುವಂಥದ್ದು ನಡೀತಾ ಇದೆ, ಆ ಒಂದು ಭಾಷಣದಲ್ಲಿ ಉಲ್ಲೇಖ ಮಾಡಿದಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರಕ್ಕೆ ಹೆಚ್ಚಾಗಿ ಟೀಕೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ವ್ಯಕ್ತವಾಗಿ, ನಾಳೆ ಗವರ್ನರ್ ಭಾಷಣವನ್ನ ಮಾಡೋದಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು. ಆದರೆ ಕೈ ನಾಯಕರು ಮನವೊಲಿಸಿದ್ದಾರೆ ಅನ್ನುವಂಥದ್ದು ಕೂಡ ಮತ್ತೊಂದು ಅಲ್ಲಿ ತಿಳಿದು ಬರ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ವನಿತಾ, ಏನು ನರೇಗಾ ವಿಚಾರವಾಗಿ ತುರ್ತು ಅಧಿವೇಶನವನ್ನ ರಾಜ್ಯ ಸರ್ಕಾರ ಕರೆದಿತ್ತು. ಆ ರಾಜ್ಯ ಸರ್ಕಾರ ಸಹಜವಾಗಿ ವರ್ಷದ ಮೊದಲನೇ ಯಾವುದೇ ಸೆಷನ್ ಬಂದ್ರೂ ಕೂಡ ಜಂಟಿ ಅಧಿವೇಶನ ಮಾಡಬೇಕು, ರಾಜ್ಯಪಾಲರು ಭಾಷಣವನ್ನ ಮಾಡ್ಬೇಕು ಅನ್ನುವಂತಹದ್ದೊಂದು ಸಂಪ್ರದಾಯ ಇದೆ. ಅದು ಪದ್ಧತಿಯನ್ನ ಮುಂದುವರಿಸಿಕೊಳ್ಬೇಕು ಅಂತಂದ್ರೆ ಇವ್ರು ಯಾವುದೇ ತುರ್ತು ಸಂದರ್ಭದಲ್ಲೂ ಕೂಡ
ರಾಜ್ಯಪಾಲರು ಬಂತು ಜಂಟಿ ಸದನಗಳನ್ನ ಉದ್ದೇಶಿಸಿ ಒಂದು ಭಾಷಣವನ್ನ ಮಾಡ್ಬೇಕು. ಆದ್ರೆ ಇದು ನಿರ್ಣಾಯಕ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ತೆಗೆದುಕೊಳ್ಳುವಂತಹ ನಿರ್ಣಯದ ಅಧಿವೇಶನ ಆಗಿರೋದ್ರಿಂದ ರಾಜ್ಯಪಾಲರಿಗೆ ಸಹಜವಾಗಿ ಅದರ ಬಗ್ಗೆ ಆಕ್ಷೇಪ ಇದೆ. ನರೇಗಾ ವಿಚಾರವನ್ನ ಬಿಟ್ಟು ಉಳಿದಂತಹ ಎಲ್ಲಾ ವಿಚಾರವನ್ನು ಕೂಡ ತಮ್ಮ ಭಾಷಣದಲ್ಲಿ ಅವರು ಪ್ರಸ್ತಾಪ ಮಾಡೋದಕ್ಕೂ ಕೂಡ ರೆಡಿ ಇದ್ದಾರೆ. ಸುಮಾರು 11 ಪ್ಯಾರಾದಷ್ಟು ಏನು ಕೇಂದ್ರ ಸರ್ಕಾರದ ವಿರುದ್ಧ ಸ್ಪೆಷಲಿ ನರೇಗಾದ ಒಂದಿಷ್ಟು ವಿವರಗಳನ್ನ ಹಾಕಲಾಗಿತ್ತು ಅನ್ನುವಂತ ಮಾಹಿತಿ ಇದೆ. ಅದನ್ನ ತೆಗೆದು ಹಾಕಿ ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಸಹಜವಾಗಿ ರಾಜ್ಯಪಾಲರು ರಾಜ್ಯ ಸರ್ಕಾರಗಳನ್ನ ಉದ್ದೇಶಿಸಿ ಮಾತನಾಡುವಂತಹದ್ದು ಕಾನೂನು ಅಂದ್ರೆ ಒಂದು ನಿಯಮಗಳು ಇರುವಂತದ್ದು. ಹಾಗಾಗಿ ನಾಳೆ ಬಂದ್ರೂ ಕೂಡ ಅವ್ರಿಗೆ ಏನ್ ಮಾತಾಡ್ತಾರೆ ಅನ್ನುವಂತಹದ್ದು ಪ್ರಮುಖವಾಗುತ್ತೆ. ನರೇಗಾ ವಿಚಾರವಾಗಿ ಇವರೇನು ಭಾಷಣವನ್ನ ಸಂಪುಟ ರೆಡಿ ಮಾಡಿದೆ ಅದನ್ನೇ ಹೇಳ್ತಾರ ಅಥವಾ ಉಳಿದಂತೆ ಆ ಒಂದು ಪ್ಯಾರಾಗಳನ್ನ ಅಂದ್ರೆ ಕೇಂದ್ರದ ವಿರುದ್ಧ ಇನ್ ಕೇಸ್ ಏನಾದ್ರೂ ಇರುವಂತಹ ಪ್ಯಾರಾಗಳನ್ನೇನಾದ್ರೂ ರಾಜ್ಯ ಸರ್ಕಾರ ತೆಗೆಯುತ್ತಾ ಅನ್ನುವಂತಹದ್ದು ಕೂಡ ಸಹಜವಾಗಿ ಕುತೂಹಲ ಮೂಡಿಸಿದೆ. ಇವತ್ತು ಸಂಜೆಯೂ ಕೂಡ ಎಚ್.ಕೆ. ಪಾಟೀಲ್ ನೇತೃತ್ವದ ಕಾನೂನು ತಂಡ ಅವರನ್ನ ಭೇಟಿ ಮಾಡಿ ಒಂದಿಷ್ಟು ಮಾತುಕತೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದೆ. ಆದ್ರೆ ಅವರು ಅದಕ್ಕೆ ಹೇಳಿರುವಂತಹದ್ದು ಆ ಪ್ಯಾರಾಗಳನ್ನ ತೆಗೆದು ಹಾಕಿದರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಂಡೀಷನ್ ಅನ್ನ ಹಾಕಿರೋದ್ರಿಂದ ಸರ್ಕಾರ ಅದನ್ನು ತೆಗೆದುಹಾಕುತ್ತಾ ಅನ್ನುವಂತಹದ್ದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ.